ಈಗ ಕಾವೇರಿ ಕದನ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ದೆಹಲಿಗೂ ಕೂಡ ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಇದು ಶಿಫ್ಟ್ ಆಗಿದೆ. ದೆಹಲಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ರಾಜ್ಯದ ಕಾವೇರಿ ಕದನ ಈಗ ದೆಹಲಿಗೆ ಶಿಫ್ಟ್ ಆಗುತ್ತಾ? ಹಾಗಾದ್ರೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಜನ್ಜಿ ರೀತಿ ಹೋರಾಟವನ್ನ ಮಾಡೋದಕ್ಕೆ ಕರವೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಕೇಂದ್ರಕ್ಕೆ ಹೇಗೆ ಒತ್ತಡ ತರಬೇಕು ಅನ್ನೋದರ ಬಗ್ಗೆ ತಯಾರಿ ನಡೀತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ನಾರಾಯಣಗೌಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಬನ್ನಿ ದೆಹಲಿಗೆ ಹೋಗೋಣ. ನಮ್ಮ ಹೋರಾಟ ದೆಹಲಿಯ ದೊರೆಗಳಿಗೆ ಮುಟ್ಟಬೇಕಾಗಿದೆ. ಅದು ಬಿಟ್ಟು ನಮ್ಮ ರಾಜ್ಯವನ್ನೇ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕರ್ನಾಟಕವನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ, ನಮ್ಮ ರೈತರ ಹಿತವನ್ನ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದೆ. ಆದ್ರೆ ನಿಮ್ಮ ಬಂದನ್ನ ವಾಪಸ್ ತಗೊಳ್ಳಿ, ದಯವಿಟ್ಟು ಬಂದಬೇಡ ಅಂತ ಅವರು ಮನವಿ ಮಾಡ್ತಾ ಇದ್ರು. ನಾನು ಹೇಳೋದು, ನಮಗೆ ಕಾವೇರಿಯಲ್ಲೂ ನಷ್ಟ, ಇನ್ನು ಬಂದ್ ಕರೆ ಕೊಟ್ಟು ಅದರಲ್ಲೂ ನಷ್ಟ ಮಾಡಿಕೊಳ್ಳೋದು ಬದಲಿಗೆ ಬಂದ್ನಿಂದ ದೂರ ಉಳಿದು ಪ್ರತಿಭಟನೆಯ ಮಾರ್ಗಗಳು ಅನೇಕ ಮಾರ್ಗಗಳಿದಾವೆ. ಅದಕ್ಕಾಗಿ ಒಮ್ಮೆ ರಾಷ್ಟ್ರದ ರಾಜಧಾನಿಯಲ್ಲಿ ಕನ್ನಡಿಗರ ಪ್ರತಿಧ್ವನಿಯಾಗಿರಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಹುಚ್ಚು ತೀರ್ಪುಗಳನ್ನು ಕೊಡಬೇಕಾದ್ರೆ ಒಂದಷ್ಟು ಯೋಚನೆ ಮಾಡಬೇಕು ಅವರು. ಆ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ದೆಹಲಿಯಲ್ಲಿ ಇರಬೇಕಾಗುತ್ತೆ. ನಾನು ಅದಕ್ಕಾಗಿ ಸಜ್ಜಾಗ್ತಾ ಇದ್ದೀನಿ. ಪ್ರತಿಭಟನೆ ನಿಮ್ಮ ಕಾರ್ಯಕರ್ತರು ಅಂತ ಸಾವಿರಾರು ಜನ ದೆಹಲಿಗೆ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ನಿನ್ನೆಯಿಂದಲೇ ದೆಹಲಿಯಲ್ಲಿ ನಮಗೆ ಅಲ್ಲಿ ಜಂತರ್ ಮಂತರ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ದೆಹಲಿ ಪೊಲೀಸ್ನವರಿಂದ ಅನುಮತಿ ಕೊಡಬೇಕಾಗುತ್ತೆ. ಅನುಮತಿಗೋಸ್ಕರ ನಾನು ಇಬ್ಬರನ್ನ ದೆಹಲಿಗೆ ಕಳಿಸಿದ್ದೀನಿ. ಹಾಗಾಗಿ ಆ ಅನುಮತಿ ಬಂದ ತಕ್ಷಣ ನಾವು ಅಧಿಕೃತವಾಗಿ ಘೋಷಣೆ ಮಾಡಿ ದೆಹಲಿಗೆ ಹೋಗ್ತೀವಿ. ಬನ್ನಿ ದೆಹಲಿಗೆ ಹೋಗೋಣ. ನಮ್ಮ